ಚಾಕ್ಲೇಟ್ ಅಲ್ಲಿ ಇರುತ್ತೆ ಸ್ವೀಟು. ಮದರ್ ಇಂಡಿಯಾ ನೀವೇ ಗ್ರೇಟ್. ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ನಮ್ಮಮ್ಮ ನಮ್ ವರುಣ್ ಬ್ರೋ ವ್ಲಾಗ್ ನ ನೋಡ್ತಾ ಇದಾರೆ. ಏನಕ್ಕೆ ಇಷ್ಟ ಅವ್ರ ವ್ಲಾಗ್ ನಿನ್ಗೆ? ತುಂಬಾ ಚೆನ್ನಾಗಿ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಬದುಕೋ ಅರ್ಹತೆ ಇದೆ. ಒಂದ್ ಮಾಡಲ್ ಹೇಳ್ಬೇಕು ಅಂದ್ರೆ ನಮ್ ಇವಾಗ ದೇವಸ್ಥಾನಕ್ಕೆ ಹೋಗಿರೋ ಪರವಾಗಿಲ್ಲ, ನಮ್ಮ ಮನೇಲಿ ಅಮ್ಮ ಇದಾರೆ, ಅಮ್ಮನ ಪೂಜೆ ಮಾಡ್ರೆ ಸಾಕು. ಒಪ್ತೆ ಕಡೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಮಿಸ್ ಯು ತೇಜಸ್ ಬ್ರೋ. ಅದೇ ಲಾಸ್ಟ್ ಬರ್ಡೇ ಅಂತ ಮೋಸ್ಟ್ಲಿ ಮಾಡಿದ ಒಂದು. ಹೌದು, ಅದೇ ಲಾಸ್ಟ್ ಬರ್ಡೇ. ಇಲ್ಲಿ ಸಾಂಗ್ ಇವಾಗ ನಾನು ಹೋಗ್ತಾ ಇದೀನಲ್ಲ, ಅವ್ರಿಗೆ ಏನಾದ್ರೂ ಈಸ್ಕೊಂಡ್ ಹೋಗ್ಬೇಕು. ನಾನು ಏನ್ ಈಸ್ಕೊಂಡ್ ಹೋಗ್ಲಿ? ಡೇರಿ ಮಿಲ್ಕ್ ಮಗುಗೆ. ಅವ್ರಿಗೆ ಜ್ಯೂಸ್ ಈಸ್ಕೊಡ್ಲಾ? ನನ್ನ ಸಮಸ್ತ ಪ್ರೀತಿಯ ಕರ್ನಾಟಕದ ಮನೆ ಮಕ್ಕಳಿಗೆ ನಿಮ್ಮ ಪ್ರೀತಿಯ ಕನ್ನಡಿಗ ಮಾಡುವ ನಮಸ್ಕಾರ ಗಾಯ್ಸ್. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಬಂದು 6:30 ಆಗ್ತಿದೆ. ಇವಾಗ ತಾನೇ ಎದ್ದಿದ್ದೀನಿ. ಮಾ ಗುಡ್ ಮಾರ್ನಿಂಗ್. ಶುಭೋದಯ. ವ್ಲಾಗ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಇವಾಗ ಟೀ ರೆಡಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಟೀ ತಂದು ಕೊಟ್ಟಿದ್ದಾರೆ, ಕುಡ್ಬಿಟ್ಟು ಸಿಗ್ತೀನಿ. ಇವಾಗ ತಾನೇ ಸ್ನಾನ ಮಾಡಿದೀನಿ. ಇವಾಗ ತಿಂಡಿ ತಿನ್ಬೇಕು, ಹಾಗೆ ಗ್ಯಾಸ್ ಕೂಡ ಬುಕ್ ಮಾಡ್ಬೇಕು. ನಮ್ಮಮ್ಮ ಫೋನ್ ಮಾಡಿ ಉಗಿತಾ ಇದಾರೆ. ಅವಾಗ ಗ್ಯಾಸ್ ಬುಕ್ ಮಾಡಿದ್ದೆ. ನೋಡಿ ಗೈಸ್, ಬರ್ತಾ ಇದಾರೆ ಅಣ್ಣ. ಬಂದರು ಬಂದರು ಬಾವ ಬಂದರು ಗೈಸ್. ಇವಾಗ ಖಾಲಿ ಸಿಲಿಂಡ್ರು ಕೊಡ್ಬೇಕು. ಬಲಿ 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 ಬಾಹುಬಲಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನೋ ನೋ ನೋಡೋಣ, ಇಲ್ಲಿ ನೋಡ್ತಾನೆ ಇಲ್ಲ. ಚೆನ್ನಾಗಿ ಅನ್ಸಿದ್ಯಾ? ಏನ್ ನೋಡ್ತೀವಿ? ನೋಡ್ತಾ ಇದ್ದೀನಿ. ಲಾಗ್ ಮಾಡ್ತೀನಿ ಅಂತ ಹೇಳ್ತೀಯ. 31 ದಿವಸ ವಿಡಿಯೋ ಮಾಡ್ತೀನಿ. 31 ದಿನ ಆಗುತ್ತಾ ಇಲ್ವಾ ನನ್ ಕೈಲಿ? ಆಗುತ್ತೆ. ಮನ್ಸ್ ಮಾಡ್ರೆ ಮಾಡ್ತೀಯ, ಇಲ್ಲ ಅಂದ್ರ ಮನ್ಸ್ ಮಾಡ್ಲಿಕ್ಕಂದ್ರ ಮಾಡಲ್ಲ. ಫೈನಲಿ 1 ರಿಂದ 31 ಗಂಟೆ ಬರ್ತಿದ್ದೀನಿ. ನಮ್ಮಮ್ಮ ನಮ್ ವರುಣ್ ಬ್ರೋ ವ್ಲಾಗ್ ನ ನೋಡ್ತಾ ಇದಾರೆ. ಏನಕ್ಕೆ ಇಷ್ಟ ಅವ್ರ ವ್ಲಾಗ್ ನಿನ್ಗೆ? ತುಂಬಾ ಚೆನ್ನಾಗಿ ಮಾಡ್ತಾನೆ, ನೋಡ್ಬೇಕು ಅನ್ಸುತ್ತೆ. ಯಾರೆಲ್ಲ ಇಷ್ಟ ಆಗ್ತಾರಮ್ಮ ಅವ್ರ ಫ್ಯಾಮಿಲಿಯಲ್ಲಿ ನಿಂಗೆ? ಮಗು ಇಷ್ಟ, ರಮ್ಮ ಇಷ್ಟ, ಅವ್ರ ಅಕ್ಕ ಇಷ್ಟ. ನಮ್ ವರುಣ್ ಬ್ರೋ ಹೇಗ್ ಮಾತಾಡ್ತಾರೆ? ಚೆನ್ನಾಗಿ ಮಾತಾಡ್ತಾರೆ. ವ್ಲಾಗ್ ಬಂದಿದ ತಕ್ಷಣ ನೋಡ್ತಾರೆ. ಮಾ ಏನ್ ಮಾಡ್ತಿದ್ಯಾ? ಪಲಾವ್ ಮಾಡ್ತಿದ್ಯಾ? ಸರಿ, ಇವಾಗ ನಾನು ವರುಣ್ ಬ್ರೋ ಜೊತೆ ಒಂದು ವಿಡಿಯೋ ಮಾಡಿ ನಿನ್ ತೋರ್ಸಿದ್ರೆ ನೀನ್ ಖುಷಿ ಪಡ್ತೀಯಾ? ತುಂಬಾ ಖುಷಿ ಪಡಿತೀನಿ. ಮಾಡಕ್ಕಾಗತ್ತ ನನ್ ಕೈಲಿ? ಮಾಡಕ್ಕಾಗುತ್ತೆ. ಒಳ್ಳೆಯರು ಮಾಡ್ತಾರೆ. ಮಾಡ್ತಾರಾ? ಪಕ್ಕ ಮಾಡ್ತಾರೆ. ಹೌದಾ? Wake up to reality. ನಮ್ಮ ವರುಣ್ ಬ್ರೋಗೆ ನಾನು ವಿಡಿಯೋ ಮಾಡ್ತಿರೋದು, ವ್ಲಾಗ್ ಮಾಡ್ತಿರೋದು ಹೇಳಲ್ಲ. ಸೀದಾ ನಮ್ಮ ಅಮ್ಮನ ಫೋನ್ ಇಂದ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ತೆಗಿತಾರೋ ಇಲ್ಲ ನೋಡೋಣ. ನನ್ನ ಫೋನ್ ಇಂದ ಏನಕ್ಕೆ ಮಾಡ್ತಿಲ್ಲ ಅಂದ್ರೆ, ನಾನು ನನ್ನ ಫೋನಲ್ಲೇ ವ್ಲಾಗ್ ಮಾಡ್ತಿರೋದು. ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಬಿಸಿ ಬರ್ತಿದೆ ಗೈಸ್. ವರುಣ್ ಬ್ರೋನೇ ಕಾಲ್ ಮಾಡಿದ್ರು. ಬ್ರದರ್ ನಮಸ್ಕಾರ. ನಮ್ಮ ಅಮ್ಮನ ಫೋನ್ ಇಂದ ವಾಯ್ಸ್ ಕೇಳಿಸ್ತಿಲ್ಲ, ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಿದೆ. ಅದಕ್ಕೆ ಇವಾಗ ನನ್ನ ಫೋನ್ ಇಂದಾನೇ ನನ್ನ ಫೋನ್ ಇಂದಾನೇ ಅವ್ರಿಗೆ ಕಾಲ್ ಮಾಡ್ತೀನಿ. ಐಫೋನ್ ಅಲ್ಲಿ ಕಾಲ್ ಮಾಡ್ತಾ ಇದ್ದೀನಿ, ಆಂಡ್ರಾಯ್ಡ್ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಕಮ್ಮಿ ಆದ್ರೆ ಬೇಜಾರ್ ಮಾಡ್ಕೊಂಬಿಡಿ. ಬ್ರದರ್ ನಮಸ್ಕಾರ. ಹೇಗಿದ್ದೀರಾ? ನಾನು ಸಕ್ಕದಾಗಿದ್ದೀನಿ. ಅರ್ಜೆಂಟ್ ನಿಮ್ನ ಮೀಟ್ ಮಾಡ್ಬೇಕಲ್ಲ. ಹೌದಾ? ಸರಿ, ಓಕೆ. ಮಾ ನಿನ್ ಮಗ ವರುಣ್ ಬ್ರೋ ನಮ್ಮಮ್ಮ ನಿಮ್ ವಿಡಿಯೋ ನೋಡಿ ಫುಲ್ ಇಷ್ಟ ಪಡ್ತಿದ್ರು, ಮಾತಾಡ್ಬೇಕು ಅಂತಿದ್ರು. ಅದೇ ಹೇಳ್ತೀನಿ ಬಿಡಿ, ನೀವು ಫುಲ್ ಖುಷಿಯಾಗಿ ಹೋಗ್ತೀರಾ ಬ್ರೋ. ಇವಾಗ ನಾನು ಹೋಗ್ತಾ ಇದೀನಲ್ಲ, ಅವ್ರಿಗೆ ಏನಾದ್ರೂ ಈಸ್ಕೊಂಡ್ ಹೋಗ್ಬೇಕು. ನಾನು ಏನ್ ಈಸ್ಕೊಂಡ್ ಹೋಗ್ಲಿ? ಡೇರಿ ಮಿಲ್ಕ್ ಮಗುಗೆ. ಅವ್ರಿಗೆ ಜ್ಯೂಸ್ ಈಸ್ಕೊಡ್ಲಾ? ಜ್ಯೂಸ್ ನ ತಗೊಂಡೋಗಕ್ಕಾಗಲ್ಲ, ಅಲ್ಲಿ ಹೋದ್ಮೇಲೆ ಈಸ್ಕೊಡ್ತೀನಿ. ಡೈರಿ ಮಿಲ್ಕ್ ಅದು. ಡೇರಿ ಮಿಲ್ಕರ್. ಮಿಲ್ಕರ್ ಅಲ್ಲಮ್ಮ, ಡೈರಿ ಮಿಲ್ಕ್. ಅದು ಈಸ್ಕೊಡ್ತೀನಿ. ಓಕೆ ಸರಿ, ಹೋಗ್ಬಿಟ್ಟು ಬಲ್ಲ ನಾನು. ಒಳ್ಳೇದಾಗಿದೆ. ನಮ್ ಕುಶಾನಿಗೆ ಡೈರಿ ಮಿಲ್ಕ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಚಾಕ್ಲೇಟ್ ತಗೊಂಡಿದ್ದೀನಿ.
ನಮ್ಮ ವರುಣ್ ಬ್ರೋ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಅದ್ದೂರಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಬನ್ನಿ ಮೇಲ್ಗಡೆ ಹೋಗೋಣ. ಗೈಸ್, ನಾನು ಫಸ್ಟ್ ಟೈಮು ನಮ್ಮ ವರುಣ್ ಬ್ರೋ ಮನೆಗೆ ಬರ್ತಾ ಇರೋದು. ಫುಲ್ ಖುಷಿ ಆಗ್ತಿದೆ, ಮತ್ತೆ ಸ್ವಲ್ಪ ನರ್ವಸ್ ಆಗ್ತಿದೆ. ಆಚೆ ನಿಂತ್ಕೊಂಡು ಏನ್ ಬೇಕಂದ್ರೆ ವಿಡಿಯೋ ಮಾಡ್ಬಿಡ್ತೀನಿ, ಬಟ್ ಈ ತರ ಸ್ವಲ್ಪ ನರ್ವಸ್ ಆಗ್ತಿದೆ. ಇದೇ ನಮ್ಮ ವರುಣ್ ಬ್ರೋ ಮನೆ. ಸ್ವಾಗತಂ ಸುಸ್ವಾಗತಂ. ನಮಸ್ಕಾರ. ನಾನ್ ಸೂಪರ್ ಆಗಿದ್ದೀನಮ್ಮ. ಹ್ಞೂ ಅಮ್ಮ, ನೀವ್ ಹೇಗಿದ್ದೀರಾ? ಹಾಯ್ ಬ್ರೋ. ಆರಾಮ? ಫುಲ್ ಆರಾಮ್. ನಮ್ಮ ಕನ್ನಡಿಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮ್ಮ ಅಮ್ಮನ್ ಫೇವ್ರೇಟ್ ಮಗ. ಸೂಪರ್ ಚೆನ್ನಾಗಿ ಮಾಡ್ತಾ ಇರಾ. ಆಲ್ ದ ಬೆಸ್ಟ್. ನಿಮಗೆ ಚೆನ್ನಾಗಿ ಮಾಡ್ತೀರಿ, ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಕನ್ನಡಿಗರನ್ನ ಅಷ್ಟೇ. ನಮ್ಮಮ್ಮ ನಿಮ್ ದೊಡ್ಡ ಫೈನು. ಸಿಸ್ಟರ್ ನಿಮ್ ದೊಡ್ಡ ಫೈನು. ನಮ್ಮಮ್ಮ ಮಾತಾಡಿರೋ ವಿಡಿಯೋ ನೋಡಿದ್ರೆ ಫುಲ್ ಖುಷಿ ಆಗ್ತೀರಾ. ನಮ್ ಖುಷಾನಿಗೆ ನಮ್ಮಮ್ಮ ಡೈರಿ ಮಿಲ್ಕ್ ಕೊಡೋ ಅಂದಿದ್ದಾರೆ. ಚಾಕ್ಲೇಟ್ ಅಂದ್ರೆ ಅವಳು ಮುಂದೆ ಇರ್ತಾಳೆ. ನಮ್ಮಮ್ಮ ಅಂತೂ ಫುಲ್ 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 ಫಿದಾ ಅನ್ಕೊಳ್ಳಿ ನಿಮ್ಗೆ. ನಿಮ್ಮಮ್ಮನ್ನ ತುಂಬಾ ಕೇಳ್ದೋ ಅಂತ ಹೇಳಿ ನಿಮ್ಮಮ್ಮನ್ಗೆ ನಮ್ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ಬಿಡಿ. ಇಲ್ಲೊಂದು ಮುದ್ದು ಕಂದ ಇದೆ ಬ್ರೋ. ಮತ್ತೆ ಹೇಳ್ಬೇಕು ಆಂಟಿನ್ ಕೇಳಿದೆ ಅಂತ ಹೇಳಿ ಆಂಟಿ ಹೇಳ್ತಾ ಇರ್ತಾರೆ ನನ್ ಸಿಕ್ಕಾಪಟ್ಟೆ. ಫ್ರಾಂಕ್ ವಿಡಿಯೋ ಮಾಡಿದಾಗ ಕೂಡ ಫೋನ್ ಆಗಿ ಕೇಳಿದ್ರು, ಬ್ರೋ ಯಾಕೆ ಹಂಗ್ ಮಾಡಿದ್ರೆ ಅಮ್ಮ ತುಂಬಾ ಹತ್ರ ಅಂತ ಹೇಳಿದ್ರು. ಥ್ಯಾಂಕ್ಸ್ ಆಂಟಿ. ನೋಡ್ತಾ ಇದ್ರಿ ಹಿಂಗೆ ನಿಮ್ಮನ್ನ ಮಗನ ತರ ಬೆಳೆಸ್ತಾರೆ ಅಷ್ಟೇ. ಇವತ್ತೆಲ್ಲ ಹೇಳ್ತಿರೋದು ವರುಣ್ ಬ್ರೋಗೆ 1 ವರ್ಷ 2 ವರ್ಷದಿಂದನೂ ನಮ್ಮ ಅಮ್ಮ ನೋಡ್ತಾರೆ, ಖುಷಾನಿ ಬಗ್ಗೆ ಕೇಳ್ತಾರೆ ಅಂತ ಎಲ್ಲಾ ತರ ಹೇಳಿದೀನಿ. ಸಿಕ್ದಾಗೆಲ್ಲ ಖುಷಿ ಆಗುತ್ತೆ ಬ್ರೋ, ನೀನ್ ನೋಡ್ದಾಗೆಲ್ಲ. ಹಂಗೆ ಮತ್ತೆ ಪರಿಚಯ ಮಾಡಿ ತೇಜಸ್ ನಮ್ ಫಸ್ಟ್. ಹೌದು, ಇದಾರ್ ನೋಡ್ರಿ. ಅವ್ರು ನಮ್ಗೆ ಪರಿಚಯ ಮಾಡ್ತಿದ್ರು ಡ್ಯಾನ್ಸರ್ ಇವರು. ಒಂದು ಡ್ಯಾನ್ಸ್ ವಿಡಿಯೋ ಮಾಡೋಣ ಅಂತ ಅವಾಗ ಒಂದು 7 years ಬ್ಯಾಕ್ ಮೋಸ್ಟ್ಲಿ. ಅವಾಗ ಬಂದ್ ಮೀಟ್ ಆಗಿ ಅವಾಗ ಫಸ್ಟ್ ಮೀಟ್ ಆಗಿದ್ದು. ಅದಾದ್ಮೇಲೆ ಆಮೇಲೆ ಜಿಮ್ ಅಲ್ಲಿ ಅವಾಗ ಸಿಗ್ತಾರೆ. ಮ್ಯೂಸಿಕ್ ಅಲ್ಲಿ ಟಿಕ್ಟಾಕ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ರೀಚ್ ಆಗಿತ್ತು. ಅವಾಗ ಇವ್ರು ಅವಾಗ ಫುಲ್ ಸೆಲೆಬ್ರಿಟಿ. ಅವಾಗ್ಲೇ ನಾನೇ ಸೆಲೆಬ್ರಿಟಿ ಅಲ್ಲ, ಇವಾಗ ಸೆಲೆಬ್ರಿಟಿ ಅಲ್ಲ ಬ್ರೋ. ನೀವು ಸೆಲೆಬ್ರಿಟಿನೇ. ಬಟ್ ನಾನು ಅವಾಗ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೆ. ನಾನ್ ಕೆಲಸ ಮಾಡಿದ್ರು ಡೆಲಿವರಿ ಬಾಯ್ ಅಂತ ನೋಡಿಲ್ಲ, ನಮ್ಮ ಹುಡ್ಗ ಅಂತ ನೋಡ್ಕೊಂಡು ಆಟ ಓಡಿಸಿದ್ದೆ. ಲವ್ ಯು ಬ್ರೋ. ಲವ್ ಯು. ಆದ್ರೂ ನೀವ್ ಎಲ್ರಿಗೂ ಸಪೋರ್ಟ್ ಮಾಡ್ತೀರಲ್ಲ, ಅದ್ ಹೆಂಗ್ ಬಂದಿದ್ ನಿಮ್ಗೆ ಅಂತ ಒಳ್ಳೆ ಗುಣ. ಇದು ಒಳ್ಳೆ ಕಥೆ ಆಯ್ತು. ಎಲ್ಲರೂ ಬೇಕು, ಅದಕ್ಕೆ ನಾವೇ ಬದುಕಬೇಕು ಅನ್ನೋದು ತಪ್ಪು. ಎಲ್ಲರೂ ಬದುಕಬೇಕು. ಪ್ರತಿಯೊಬ್ಬರಿಗೂ ಬದುಕೋ ಅರ್ಹತೆ ಇದೆ. ದೇವ್ರ ಸೃಷ್ಟಿಲಿ ಎಲ್ಲರೂ ಒಂದೇ. ನಾವೇ ಭೇದ ಭಾವ ಮಾಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಅದಕ್ಕೆ ಅಮ್ಮ ನೀವ್ ಅಂದ್ರೆ ಇಷ್ಟ, ಅದಕ್ಕೆ ಮದರ್ ಇಂಡಿಯಾ ಇಷ್ಟ ಅಲ್ವಾ ಬ್ರೋ? ಅವ್ರ ಹತ್ರ ಡಿಕ್ಷನರಿ ಇದ್ದಂಗೆ. ಇವಾಗ ಒಂದ್ ಕೇಳಿದ್ರೆ ಅವ್ರು 100 ಹೇಳ್ತಾರೆ. ಅದೆಲ್ಲಿ ತಲೆ ಇಕ್ಕಿದ್ರೆ ಗೊತ್ತಿಲ್ಲ. ಸೀನಿಯರ್. ಈ ತರ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಿರೋದು ಗೈಸ್. ಒಂದು ಟಿಕ್ಟಾಕ್ ಮಾಡಿದ್ವಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿದ್ವಿ. ನಮ್ಮ ತೇಜಸ್ ಇರ್ಬೇಕಾದ್ರೆ ಬರ್ತಡೇ ದಿನ ಅವತ್ತು ಬಂದು ಹೊಟ್ಟೆ ತುಂಬಾ ಊಟ ಕೊಡ್ಸಿ ಜೊತೆಲಿ ತಿನ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಹೋದ್ರು. ಮಿಸ್ ಯು ತೇಜಸ್ ಬ್ರೋ. ಅದೇ ಲಾಸ್ಟ್ ಬರ್ಡೇ ಮೋಸ್ಟ್ಲಿ ಮಾಡಿದ ಒಂದು. ಹೌದು, ಅದೇ ಲಾಸ್ಟ್ ಬರ್ಡೇ. ನೀನ್ ಹ್ಯಾಪಿ ಬರ್ಡೇ ಯಾವಾಗ? ಯಾವಾಗ ಹೇಳು? ಎಷ್ಟನೇ ತಾರೀಕು ಮಾ? ನೀನ್ ಹೇಳ್ಕೊಟ್ಟಲ್ಲ ಅವತ್ತು ಜನವರಿ. ಗುಡ್ ಗರ್ಲ್. ಅಜ್ಜಿಗೊಂದು ಹೇಳು. ಹಾಯ್ ಅಜ್ಜಿ. ಹಾಯ್ ಅಜ್ಜಿ ಮಾಡು. ಅಜ್ಜಿ ಹಾಯ್ ಮಾಡು ಅಜ್ಜಿಗೆ. ಹಾಯ್ ಅಜ್ಜಿ ಅನ್ನು. ಹಾಯ್ ಅಜ್ಜಿ. ಹೋಗ್ತಾರ ಮನೆಗಂತೆ. ಹೋಗಲ್ವಾ? ಬರಲ್ವಾ? ಯಾಕಮ್ಮ? ವಾಪಸ್ ಕರ್ಕೊಂಬತ್ತಾರ. ಹೋಗು. ಆದ್ರೂ ರೋಡಲ್ಲಿ ಪಬ್ಲಿಕ್ ಅಲ್ಲಿ ಅಷ್ಟು ಜನಗಳ ಮುಂದೆ ಮಾತಾಡೋದು, ಅವ್ರನ್ನ ರೇಗ್ಸೋದು, ಕಾಮಿಡಿ ಮಾಡೋದು, ಅದ್ ತಕ್ಕಂತೆ BGMಗಳು ಮಸ್ತಾಗಿರುತ್ತೆ. ನಾವಂತೂ ಕುತ್ಕೊಂಡು ನೋಡ್ತೀವಪ್ಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಪ್ರತಿಯೊಂದು ನೋಡ್ತೀವಿ ನಾವು, ಎಲ್ಲಾ ವ್ಲಾಗ್ ನೋಡ್ತೀವಿ, ಪ್ರತಿಯೊಬ್ಬರದ್ದು ನೋಡ್ತೀವಿ ವ್ಲಾಗ್. ನಾವು ಒಬ್ಬರದ್ದು ಮಿಸ್ ಮಾಡಲ್ಲ. ಧನ್ಯವಾದಗಳು ಅಪ್ಪ, ನನ್ ಫುಲ್ ಖುಷಿ ಆಗ್ತಿದೆ ಗೈಸ್. ನೋಡ್ತೀವಿ ಮನೆಯಲ್ಲಿ ಪ್ರ್ಯಾಂಕ್ ಮಾಡೋದು. ಹೌದು, ರೋಡಲ್ಲಿ ಅವ್ರನ್ನ ಚಮಕಾಯಿಸೋದು, ತಿರುಗಿ ನೋಡೋದು, ಅದಕ್ಕೊಂದು ಸಾಂಗ್ ಹಾಕೋದು, ಅದಕ್ಕೊಂದು ಮ್ಯೂಸಿಕ್ ಹಾಕೋದು, ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲ್ ಹಾಕೊಳ್ಳೋದು, ಉಪೇಂದ್ರ ತರ ಸ್ಕೂಲ್ ಹಾಕೊಳ್ಳೋದು, ಅವ್ರ ರೇಕ್ಸಾಗ ಒಂದು ಲುಕ್ ಕೊಡ್ತಾರ. ಹೆಣ್ಮಕ್ಳಿಗೆ ನೋಡ್ತಾರಲ್ಲ ಸಡನ್, ಅವ್ರಿಗೊಂದು ಮ್ಯೂಸಿಕ್ ಕೊಡೋದು, ಆ ಉತ್ತರ ಕರ್ನಾಟಕದ ಸಾಂಗ್ ಹಾಕೋದು ಚೆನ್ನಾಗಿ ಇಷ್ಟ ಆಗುತ್ತೆ. ಅಮ್ಮ ಇಷ್ಟಪಡ್ತಾರೆ. ಉತ್ತರ ಕರ್ನಾಟಕ ಎಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ. ಮಲ್ಲು ಜಮಖಂಡಿ ಮತ್ತೆ ಇನ್ನೊಂದೇನಮ್ಮ ಮಲ್ಯ ಬಾಗಲಕೋಟೆ ನೋಡ್ತಾ ಇರ್ತೀವಿ ವ್ಲಾಗ್. ಎಲ್ಲಿ ಪ್ರತಿಯೊಬ್ಬರದ್ದು ವ್ಲಾಗ್ಸ್ ನೋಡ್ತೀವಿ. ಕನ್ನಡ ಪ್ರತಿಯೊಂದು ನೋಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಫೈನಲ್ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಬಿಗ್ ಬಾಸ್ ಅಲ್ಲಿ ಮಾಮೂಲಿ ಗಿಲ್ಲಿ. ನಿಮ್ಗೆ ಬ್ರೋ? ಗಿಲ್ಲಿ. ಎಲ್ರು ಸಪೋರ್ಟ್ ಮಾಡ್ತಾವ್ರೆ, ಮತ್ತೆ ಎಲ್ಲಾರು ಇಷ್ಟಪಡ್ತಾವ್ರೆ ಅಂತ ನಾನು ಇಷ್ಟಪಡ್ತೀರಾ. ಗಿಲ್ಲಿ ನಾನು ಮುಂಚೆನೇ ನೋಡ್ತಾ ಇದೀನಿ. ಯಾವ್ಯಾವ ಶೋಗಳೆಲ್ಲ ಮಾಡ್ಕೊಂಡ್ ಬರ್ತೀರಲ್ಲ, ಅವಾಗ ನಾನು ಗಿಲ್ಲಿ ನೋಡ್ತಾ ಇದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾವ್ರೆ. ಇಡೀ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಒಬ್ರೆ ಮಾಡ್ತಿರೋದು ಎಂಟರ್ಟೈನ್. ನಂಗೆ ಅದಕ್ಕೆ ಇಷ್ಟ ನನ್ ಗಿಲ್ಲಿ ಅಂದ್ರೆ. ಆಕ್ಚುಲಿ ಚಿಕ್ಕ ಮಕ್ಳು ಅಂತೂ ಹೆವಿ ಇಷ್ಟ ಪಡ್ತಾ ಇದಾರೆ. ಕುಶಲಿ ಸಾಂಗ್ ಅಂದ್ರೆ ಬರ ಇಲ್ಲಿ.
ಗಿಲ್ಲಿ ಸಾಂಗ್ ಹಾಡು. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಮದರ್ ಇಂಡಿಯಾ ಕಮ್ಮಿ. ಗೈಸ್ ಬನ್ನಿ, ಯಾವಾಗ್ಲೂ ಪಬ್ಲಿಕ್ ಅಲ್ಲಿ ಡೈಲಾಗ್ ಹೊಡಿತಿದ್ದೆ, ನಿಮ್ನ ನಗಿಸ್ತಿದ್ದೆ. ಇವತ್ತು ಮದರ್ ಇಂಡಿಯಾನ ನಮ್ಮ ವರುಣ್ ಬ್ರೋನ ನಗ್ಸನ ನನ್ ಮನ್ಸಿಂದ ಹೇಳ್ತೀನಿ. ಚಾಕ್ಲೇಟ್ ಅಲ್ಲಿ ಇರುತ್ತೆ ಸ್ವೀಟು. ಮದರ್ ಇಂಡಿಯಾ ನೀವೇ ಗ್ರೇಟ್. ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಅಮ್ಮ ಅಂದ್ರೆ ಎಲ್ರಿಗೂ ಇಷ್ಟ. ಹೌದು. ಎಷ್ಟ್ ಹೇಳಿದ್ರು ಕಮ್ಮಿನೇ ಅಮ್ಮನ ಬಗ್ಗೆ. ನಿಮ್ ಮದರ್ ಇಂಡಿಯಾನ ನೀವು ಎಷ್ಟು ಇಷ್ಟ ಪಡ್ತೀರಾ, ಏನಕ್ಕೆ ಇಷ್ಟ ಪಡ್ತೀರಾ ಅಂತ ಒಂದೇ ಒಂದು ವರ್ಡ್ ಅಲ್ಲಿ ಹೇಳ್ಬಿಡಿ ಬ್ರೋ. ಏನಕ್ಕೆ ಇಷ್ಟಪಡ್ತೀರಿ ಅನ್ನೋದಕ್ಕಿಂತ ನನ್ನ ಎತ್ತು ಸಾಕಿದಾರೆ ಬ್ರೋ. ಇಷ್ಟು ವರ್ಷ ನಾನು ಸಾಕಿದ್ದಾರೆ. ನಾನು ಚಿಕ್ಕ ವಯಸ್ಸಿದೆ, ನನ್ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು. ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಬಿಟ್ಕೊಟ್ಟಿದ್ದೆ. ನನ್ನ ಆ ಟೈಮಲ್ಲಿ ಕೂಡ ನನ್ನ ಚೆನ್ನಾಗಿ ಸಾಕಿದ್ದಾರೆ. ಅಮ್ಮನ್ನ ಯಾಕೆ ಇಷ್ಟಪಡ್ತೀರಿ ಅಂತ ಕೇಳಿದ್ರೆ ಅದು ಬಾಯಲ್ಲಿ ಅದನ್ನ ವರ್ಣಿಸ್ಕೊಂಡು ಆಗೋದಿಲ್ಲ ಬ್ರೋ. ಅಮ್ಮನೇ ದೇವ್ರು. ಒಂದ್ ಮಾಡಲ್ ಹೇಳ್ಬೇಕು ಅಂದ್ರೆ ನಮ್ ಇವಾಗ ದೇವಸ್ಥಾನಕ್ಕೆ ಹೋಗಿರೋ ಪರವಾಗಿಲ್ಲ, ನಮ್ಮ ಮನೇಲಿ ಅಮ್ಮ ಇದಾರೆ, ಅಮ್ಮನ ಪೂಜೆ ಮಾಡ್ರೆ ಸಾಕು. ಒಪ್ತೆ ಕಡೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಇಷ್ಟು ಫ್ರೆಂಡ್ಲಿ ಆಗಿ, ಇಷ್ಟು ಕ್ಲೋಸ್ ಆಗಿ, ಆಟಿಟ್ಯೂಡ್ ಇಲ್ದಿರಾ ಮಾತಾಡ್ಸಿದ್ರಿ. ನಮ್ಮ ಅಮ್ಮನ್ಗೋಸ್ಕರ ಬಂದೆ ಬ್ರೋ. ನಾನು 6 ವರ್ಷದಿಂದ ಪರಿಚಯ, ಬಟ್ ಯಾವತ್ತು ಬ್ರೋ ಹಿಂಗ್ ಬನ್ನಿ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಶಿಪ್ ನಾನು ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದ್ರೆ ಅದರಿಂದ ದೂರ ಆಗ್ಬಿಡ್ತಾರೆ ಎಷ್ಟೋ ಜನ. ಸೊ ಆತರ ಬೇಡ ಅಂತ ಸಿಕ್ಕಿದಾಗ ಹಾಯ್ ಬಾಯ್ ಅನ್ಕೊಂಡು ಖುಷಿಯಾಗಿರ್ತಿದ್ವಿ. ಇವತ್ತು ನಮ್ಮಮ್ಮ ಟಿವಿಯಲ್ಲಿ ನೋಡಿ, ಅಲ್ಲಿ ನೋಡು ವರುಣ್ ಬ್ರೋ ಅವ್ರ ಅಮ್ಮ ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಫುಲ್ ಹುಮ್ಮಸ್ಸಲ್ಲಿ ಹೇಳ್ತಿದ್ರು, ಓಪನ್ ಆಗಿ ಮಾತಾಡಿದ್ರು. ಸೊ ನಮ್ಮ ಅಮ್ಮನ ಮುಖದಲ್ಲಿ ವರುಣ್ ಬ್ರೋ ನಗು ತರಿಸಿದ್ರಲ್ಲ, ಇವತ್ತು ನಾನು ಈ ವಿಡಿಯೋನ ನಮ್ಮ ಅಮ್ಮನ್ ತೋರಿಸಿ ಅವ್ರ ಮುಖದಲ್ಲಿ ನಗು ತರಿಸ್ತೀನಿ. ಸೂಪರ್ ಸೂಪರ್. ಇನ್ನೂ ಚೆನ್ನಾಗಿ ನೋಡ್ಕೊ ಅಮ್ಮನ್ನ. ನಂಗೆ ನಮ್ಮ ಅಮ್ಮನೇ ಇಲ್ಲ, ನಾನು ಅಮ್ಮ ಇಬ್ರೇ. ಪ್ರತಿಯೊಬ್ಬರು ಅಮ್ಮಂದಿರೆ ಅಪ್ಪಂದಿರೆ ಎಲ್ರು ಅವ್ರಿಗೆ. ಅವ್ರು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಯಾಕಂದ್ರೆ ಪ್ರಪಂಚ ತೋರಿಸಿದ್ರೆ ಅಪ್ಪ ಅಮ್ಮಂದಿರು ನಮಗೆ. ಹೌದು. ಅದಕ್ಕೆ ಅವ್ರನ್ನ ಲಾಸ್ಟ್ ನನ್ನ ಬ್ಲಾಗಲ್ಲಿ ಕೂಡ ನಾನು ಅದನ್ನೇ ಹೇಳೋದು, ಯಾವತ್ತೂ ಕೂಡ ಅಪ್ಪ ಅಮ್ಮಂಗೆ ವಯಸ್ಸಾಯ್ತು ಅಂದ್ರೆ ಆಶ್ರಮಕ್ಕೆ ಸೇರ್ಸಕ್ ಹೋಗ್ಬಿಡಿ, ಮತ್ತೆ ಅವ್ರನ್ನ ವೃದ್ಧಾಶ್ರಮಕ್ಕೆ ಹಾಕಕ್ ಹೋಗ್ಬಿಡಿ. ನೀವು ಇರೋವರೆಗೂ, ಅವ್ರ ಉಸಿರು ಇರೋವರೆಗೂ ನೀವು ಅವ್ರನ್ನ ನೋಡ್ಕೊಳ್ಳಿ, ಅವ್ರನ್ನ ಚೆನ್ನಾಗಿ ಸಾಕಿ, ಆಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಸಿ ಅಷ್ಟೇ. ಎಸ್ ಬ್ರೋ, ಇವಾಗ ನಾನು 31 days ಚಾಲೆಂಜ್ ತಗೊಂಡಿದ್ದೀನಿ. 31 ದಿನ ವ್ಲಾಗ್ ಮಾಡ್ತೀನಾ? 100% ಶ್ರದ್ಧೆ ಇರಬೇಕು, ಡೆಡಿಕೇಶನ್ ಇರಬೇಕು, ಛಲ ಇರಬೇಕು. ಇಷ್ಟಿದ್ರೆ 100% ಮಾಡ್ತೀವಿ. ಸೊ ನಿಮ್ ಬ್ಲಾಗ್ ನಾನು ಡೈಲಿ ನೋಡ್ತೀನಿ, ಇನ್ಸ್ಪೈರ್ ನಾನು ಆಗಿದ್ದೀನಿ. ನಾವು ನೋಡ್ತೀವಿ ನಿಮ್ ಬ್ಲಾಗ್. ನಾವು ಮಿಸ್ ಮಾಡದೆ ನೋಡ್ತೀವಪ್ಪ, ಅದನ್ನೇ ಹೇಳಿದ್ದು. ಒಬ್ರದ್ದು ಯೂಟ್ಯೂಬ್ ಚಾನಲ್ ಮಿಸ್ ಮಾಡೋದೇ ಇಲ್ಲ. ಪ್ರತಿ ಒಬ್ಬರ ಬ್ಲಾಗು ಕುತ್ಕೊಂಡು ನೋಡ್ತೀವಿ ನಾವು. ಥ್ಯಾಂಕ್ ಯು ಮಾ, ನಿಮ್ದು ತುಂಬಾ ದೊಡ್ಡ ಮನ್ಸು. ಅದಕ್ಕೆ ನೀವು ಅಮ್ಮಂದ್ರೆ ದೊಡ್ಡ ಮನುಷ್ಯರು ಅಂದ್ಮೇಲೆ ಅವ್ರ ಮನ್ಸು ದೊಡ್ಡದಾಗಿರುತ್ತಲ್ವಾ. ಹೌದಮ್ಮ, ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು. ಬರ್ತೀಯ? ಕಿಡ್ನಾಪ್ ಮಾಡ್ತೀನಿ, ಎತ್ಕೊಂಡೋಗ್ಬಿಡ್ತೀನಿ ಬಾ. ನಿನ್ನ ಮುಟ್ರೆ ಯಾರು ಬರ್ತಾರೆ? ವರುಣ್ ಬ್ರೋ ನನ್ ಬ್ಲಾಗ್ ಅಲ್ಲಿ ಬಂದ್ರು, ಸಿಕ್ಕಾಪಟ್ಟೆ ನಂಗೆ ಖುಷಿ ಆಯ್ತು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಯಶ್ ಗೌಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವರುಣ್ ಬ್ರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಇನ್ನು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿ. ಮದರ್ ಇಂಡಿಯಾನ ತುಂಬಾ ಇಷ್ಟಪಡಿ, ನಮ್ ಕುಶನಿನೂ ಇಷ್ಟಪಡಿ, ನಮ್ಮ ಅಕ್ಕನ್ನು ಇಷ್ಟಪಟ್ಬಿಡಿ. ಟಾಪ್ ಅಲ್ಲಿ ಇದಾರೆ ಅವರು. ಅವ್ರು ಯಾರು ಇಷ್ಟಪಟ್ಬಿಡಿ, ಅದೇ ಮದುವೆ ಹುಡುಗ್ರು. ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ನಿಮ್ಮ ಚಾನಲ್ಗೂ ಒಳ್ಳೇದಾಗ್ಲಿ, ಇನ್ನು ಹೆಚ್ಚೆಚ್ಚು ಹೆಸರಲ್ಲಿರೋ ಯಶಸ್ಸು ನಿಮ್ಮ ಚಾನಲ್ಗೂ ಸಿಗ್ಲಿ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. ಲವ್ ಯು ಕುಶನಿ. ನೀನ್ ಹೇಳು ಕುಶನಿ, ಮಾಡು. ಬಾಯ್ ತುಂಬ್ಕೊಬಿಟ್ಟು ಅಲ್ಲೂ ಹೇಳು. ಸೂಪರ್ ಅಮ್ಮ. ಬಾಯ್ ಮಾ. ಬಾಯ್ ಬಾಯ್, ಒಳ್ಳೇದಾಗ. ಬಾಯ್ ಅಕ್ಕ. ಬಾಯ್ ಬ್ರದರ್. ಲವ್ ಯು ಬ್ರದರ್. ಬಾಯ್ ಗೈಸ್, ಫೈನಲಿ ನಮ್ಮ ವರುಣ್ ಬ್ರೋನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಾವು ಅಮ್ಮನ್ಗೆ ಹೇಳೋಣ ಬನ್ನಿ, ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ. ಹಿಂಗೆ ಹೋಗೋ ಟೈಮಲ್ಲಿ ಆಟೋ ಮೇಲೆ ಮಸ್ತಾಗಿ ಒಂದು ಲೈನ್ ನೋಡಿದೆ. ಇವಾಗ ತಾನೇ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಮದ್ದೂರಿನ ಪಾರ್ಕ್ ಮಾಡಿದ್ದೀನಿ. ಬನ್ನಿ ನಮ್ಮ ಅಮ್ಮನ ರಿಯಾಕ್ಷನ್ ತೋರಿಸ್ತೀನಿ ಇವಾಗ. ಅಯ್ಯಯ್ಯೋ, ಇವಾಗ ತಾನೇ ನಮ್ಮ ಅಮ್ಮನ್ ಫೋನ್ ಮಾಡಿದೆ. ನಮ್ಮಮ್ಮ ನಮ್ಮ ತಂಗಿ ಮನೆಗೆ ಹೋಗಿದ್ದಾರೆ. ಇದೊಂದು ರಿಟರ್ನ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇದಿಲ್ಲಿ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಸೊ ಇದಂತೂ ಈ ಸೋಫಾಗೆ ಆಗ್ತಾನೆ ಇಲ್ಲ, ಸೈಜೇ ಆಗ್ತಿಲ್ಲ. ಸೊ ಅದಕ್ಕೆ ಇವೆರಡು ರಿಟರ್ನ್ ಕೊಡ್ತಾ ಇದ್ದೀನಿ. ಸೊ ಬ್ರದರೇ ಗೇಟ್ ತೆಗಿತಾ ಇದ್ದಾರೆ. ಸಾರಿ ಇವರು 2 ಕೈ ಬಿಸಿ ಆಗ್ಬಿಟ್ಟಿದೆ. ಸತಿ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಯಾವಾಗ ರೀಫಂಡ್ ಆಗುತ್ತಾ? ರಾತ್ರಿ 12 o'clock ಮಲ್ಕೊಳ್ಳೋ ಟೈಮ್ಗೆ.
ಆಕ್ಚುಲಿ ನೈಟ್ ನಮ್ಮಮ್ಮ ಮನೆಗೆ ಬಂದಿಲ್ಲ. ಇವಾಗ ನಾನು ಮಾಡ್ತಿರೋದು ಬೆಳಿಗ್ಗೆ ವಿಡಿಯೋ. ಸೊ ಏನಕ್ಕೆ ನಮ್ಮಮ್ಮ ಬಂದಿಲ್ಲ ಅಂದ್ರೆ ನನ್ನ ತಂಗಿ ಬನಂತಿದ್ದಾಳೆ, ಊಟ ಮಾಡ್ಕೊಡೋದು ಮತ್ತೆ ಪಾಪು ಬಟ್ಟೆ ಕೊಡ್ಬೇಕು. ಸೊ ಅದಕ್ಕೆ ಅಲ್ಲೇ ಇದ್ದಾರೆ. ನನ್ನ ತಂಗಿಗೆ ಅವೆಲ್ಲ ಮಾಡಕ್ಕಾಗಲ್ಲ. ಇವಾಗ ನಮ್ಮಮ್ಮ ಅಲ್ಲೇ ಸ್ಟೇ ಆಗಿದ್ದಾರೆ. ಇದು ಬೆಳಿಗ್ಗೆ ಇದ್ದು ನಾನು ವಿಡಿಯೋ ಮಾಡ್ತಾ ಇರೋದು. ನಮ್ಮಮ್ಮ ಮನೆಗೆ ಬಂದ್ಮೇಲೆ ಇವತ್ತು ಮಾಡಿರೋ ಬ್ಲಾಗ್ ನ ಟಿವಿಗೆ ಹಾಕಿ ಅವ್ರಿಗೆ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ಕ್ಯೂಟ್ ರಿಯಾಕ್ಷನ್ ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಬ್ಲಾಗ್ ನ ಹೆಂಗ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನಿಂದ ವಿಡಿಯೋದಲ್ಲಿ ಯಾರಿಗಾನ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ನಾನೇ ಕೇಳ್ತೀನಿ. ಯಾಕಂದ್ರೆ ವಿಡಿಯೋ ನಾನೇ ಅಲ್ವಾ ಮಾಡಿರೋದು.